ಸ್ನೇಹಿತರೆ ನೋಡಿ, ಈಗಿತ್ಲಾಗ ಎಲ್ಲ ಮದುವೆಗೆ ಹೋಗಿ, ಎಲ್ಲೇ ಮುಂಜಿಗೆ ಹೋಗಿ, ಎಲ್ಲೇ ಒಳ್ಳೆಯ ಒಂದು ಸಮಾರಂಭಕ್ಕೆ ಹೋದರೆ ಹಿರಿಯರು ಮಾತಾಡೋದು ಒಂದೇ ವಿಷಯ. ಅಲ್ಲಿ ಹುಡುಗ ಮದುವೆಗಿದ್ನಡ, ಇಲ್ಲಿ ಹುಡುಗ ಮದುವೆಗಿದ್ಬೇಡ, ಆದ್ರೆ ಆ ಹುಡುಗಿ ಬಗ್ಗೆ, ಹುಡುಗನ ಬಗ್ಗೆ ಅಲ್ಲಿ ಡೈವರ್ಸ್ ಆತಾಡ, ಇಲ್ಲೇ ಡೈವರ್ಸ್ದು ನಡುವಲಕ್ಕೆ ಅರ್ಜಿ ಹಾಕಿದ್ಬೇಡ, ಅಯ್ಯೋ ಮದುವೆ ಆಗಿ 3 ತಿಂಗಳಿಗೆ ಡೈವರ್ಸ್ ಆಗೋತಡ, ಮತ್ತು ಮ್ಯಾಲಿನ ತಂದು ಹುಡುಗಿ ಓಡಾಡತ್ತಡ. ಅರೆ ಅವರಿಬ್ಬರು ಮಕ್ಕನೇ ಬೇಡ ಹೇಳ್ತಬೇಡ, ಮದುವೆ ಆಗೋಕ್ಕಾರೆ ಕಂಡೀಷನ್ ನಡ, ಮಕ್ಕ ಅಪ್ಪುಲಿಲ್ಲೇ ಹೇಳಿ 4-5 ವರ್ಷ ಆದರೂ ಮಕ್ಕ ಆಜ್ವಿಲ್ಲೇಡ. ಮತ್ತು ಅಮೇರಿಕದಲ್ಲಿದ್ದವಂತೂ ಬೇಡ್ದಪ್ಪ, ಈಗ ಟ್ರಂಪ್ ಬಂದು ಕಂಜ ಅವನು ಬೇಡದೇ ಬೇಡ, ಇನ್ನು ವೈದಿಕರು ಬೇಡದೇ ಬೇಡಪ್ಪ, ಇನ್ನು ತೋಟ ಮನೆ ಇದ್ದವು ಆದರೆ ಅಯ್ಯಪ್ಪ ಅಲ್ಲಿ ಹೋಯ್ಕಂಡು ಗಯ್ಯವ್ವ ನಂಗೆ ಆತು. ಅದರಲ್ಲೂ ಅತ್ತೆ ಮಾವ ಇಲ್ಲಾಗಿದ್ರೆ ಭಾರಿ ಒಳ್ಳೆಯದು. ಮತ್ತು ನಮ್ಮ ಆಫೀಸ್ನ ಹತ್ತಿರ ಆಫೀಸ್ ಇದ್ರಂತೂ ಭಾರಿ ಒಳ್ಳೆಯದು. ಹೇಳುವಂಥ ಸುದ್ದಿನಿ. ಇದ್ರ ಬಿಟ್ಟು ನಮ್ಮ ದೇಶದ ಬಗ್ಗಾಗಲಿ, ನಮ್ಮ ರಾಜ್ಯದ ಬಗ್ಗಾಗಲಿ, ನಮ್ಮ ಸಮಾಜದ ಬಗ್ಗಾಗಲಿ, ನಮ್ಮ ಮಠದ ಬಗ್ಗಾಗಲಿ, ಅಥವಾ ನಮ್ಮ ಬಿಸ್ನೆಸ್ ಬಗ್ಗಾಗಲಿ ಬೇರೆ ವಿಷಯನೇ ಬರ್ತಿಲ್ಲ. ಹಾಗಾದರೆ ಇದಕ್ಕೆಲ್ಲ ಕಾರಣ ಎಂಥದ್ದು ಮಾರೇರ? ನಂಗನ್ನಿಸ್ತು, ಹುಡುಗ ಹುಡುಗಿಗೆ ಅತಿಯಾದ ಸಂಬಳ ಬರುವುದು ಯಾರಿಂದು ಹಂಗಿಲ್ಲೇ, ಅಥವಾ ಪಾಲಕರು ಸಂಸ್ಕಾರ ಕೊಟ್ಟದ್ದೇ ಏನೋ ಹೆಚ್ಚು ಕಡಿಮೆ ಆತ, ಅಥವಾ ಹೆತ್ತವರೇ ಏನಾದರೂ ಎಡವಟ್ಟು ಮಾಡ್ಕಂಜುವ, ಯಾರ ತಪ್ಪು? ಯಾಕೆ ಹೀಗಾಗ್ತೇ ಇದ್ದು? ನೋಡಿ, ನಮ್ಮ ಸಮಾಜ ಹೇಳುವಂಥದ್ದು ಎಲ್ಲ ಸಮಾಜಕ್ಕೆ ಒಂದು ದಾರಿ ತೋರಿಸುವಂಥ ಸಮಾಜ, ಸುಶಿಕ್ಷಿತ ಸಮಾಜ. ಅಂಥದ್ರಲ್ಲಿ ಈ ರೀತಿ ಆಗ್ತಾಯಿದ್ದು ಅಂದರೆ ಇದು ಏನಾದರೂ ರಾಜಕೀಯದಲ್ಲಾಗಿದ್ದರೆ ವಿರೋಧ ಪಕ್ಷದವರ ಷಡ್ಯಂತ್ರ ಅಂತ ಹೇಳಲಾರು ಆಗ್ತಿತ್ತು ಅಲ್ಬರ. ಈಗ ಅದು ಸಾಧ್ಯ ಇಲ್ಲ. ಇದು ಏನು, ಇನ್ನು ಮುಂದೆ ಏನು ಹೇಳುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಬಹುಶಃ ಇದಕ್ಕೆ ಕಾಲವೇ ಉತ್ತರಿಸ್ತಾ ಅಲ್ಬರ ಹೇಳುವಂಥದ್ದು ನನ್ನ ಊಹೆ. ನೋಡಿ ಏನು ಹೇಳುವಂಥದ್ದನ್ನು